ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವಾಗ ನೈಟ್ಗೆ ಅಡುಗೆ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ಆಗಲಿ 7:30 ಆಗಿದೆ. ಇವಾಗ ನಾನು ನೈಟ್ ಅಡುಗೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಅಂದರೆ ಇವತ್ತು ಚಿಕನ್ ತೊಗೊಂಡು ಬಂದಿದ್ರು ನಮ್ಮ ಯಜಮಾನ್ರು. ಅದಕ್ಕೆ ಸ್ವಲ್ಪ ಸಾಂಬಾರೇನು ಮಾಡೋದಿಲ್ಲ, ಚಿಕನ್ ಗ್ರೇವಿ ಮಾಡ್ಕೊಳ್ಳೋಣ ಅಂತಂದು ಹೇಳ್ಬಿಟ್ಟು ಚಿಕನ್ ಗ್ರೇವಿ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ವೀಡಿಯೋಸ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಜೊತೆಗೆ ಲೈಕ್ ಮಾಡಿಲ್ಲ ಅಂತ ಹೇಳಿದ್ರೆ ಒಂದು ಲೈಕ್ ಮಾಡಿ. ನಿಮ್ಗೆ ಏನು ಅನಿಸುತ್ತೆ ಅಂತ ಲಾಸ್ಟಲ್ಲಿ ಕಮೆಂಟ್ ಮಾಡಿ. ವಿಡಿಯೋಗೆ ಐಪ್ ಅಂತ ಬರುತ್ತೆ, ಐಪ್ ಕೊಡೋದನ್ನು ಮರಿಬೇಡಿ. ಬನ್ನಿ ಫ್ರೆಂಡ್ಸ್, ಇದು ನಿನ್ನೆ ವಿಡಿಯೋ, ಅಂದರೆ ಮಂಗಳವಾರದ ವಿಡಿಯೋ ಇದು. ಇವತ್ತು ಬುಧವಾರ ಹಾಕ್ತಾಯಿದ್ದೀನಿ. ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮತ್ತು ಬೇಗನೆ ಮಾಡ್ಕೊಳ್ಬೋದು. ಇದನ್ನು ಜಾಸ್ತಿ ಏನು ಸಾಮಾನು ಹಾಕೋದು ಬೇಕಾಗಿಲ್ಲ ಇದಕ್ಕೆ, ಆದ್ರೂ ಟೇಸ್ಟು ಚೆನ್ನಾಗಿ ಬರುತ್ತೆ ಚಿಕನ್ ಗ್ರೇವಿಗೆ. ಸೊ ಇವಾಗ ಚಿಕನ್ ಗ್ರೇವಿ ಮಾಡ್ಕೋತಾ ಇದ್ದೀನಿ. ನೈಟ್ 7:30ಗೆ ತೊಗೊಂಡು ಬಂದಿದ್ದು, ಲೇಟಾಗಿ ಸಾಂಬಾರು ಮಾಡೋದಕ್ಕೆ ಟೈಮ್ ಇರಲಿಲ್ಲ. ಅದಕ್ಕೋಸ್ಕರ ಇದು ಗ್ರೇವಿ ಆದರೆ ಬೇಗನೆ ಆಗೋಗುತ್ತೆ ಅಂತಂದು ಹೇಳ್ಬಿಟ್ಟು ನಾನು ಗ್ರೇವಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಜೊತೆಗೆ ನಾನು ಯಾವ ಥರ ಗ್ರೇವಿ ಮಾಡ್ತೀನಿ ಅಂತಂದು ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಸಿಂಪಲ್ಲಾಗಿ ಮಾಡ್ಕೋಬೋದು, ಯಾರು ಬೇಕಿದ್ರೂ ಮಾಡ್ಕೋಬೋದು. ಇದು ಬ್ಯಾಚುಲರ್ಸ್ ಕೂಡ ಮಾಡ್ಕೋಬೋದು. ತುಂಬ ಸಿಂಪಲ್ಲಾಗಿರುತ್ತೆ, ಬೇಗ ಕೂಡ ಆಗುತ್ತೆ. ನೋಡಿ, ಎಲ್ಲನೂ ತೊಳೆದಿಟ್ಕೊಂಡಿದ್ದೀನಿ. ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಪುದೀನ, ಕೊತ್ತಂಬರಿ ಸೊಪ್ಪು, ಟೊಮೆಟೊ ಇದನ್ನೆಲ್ಲ ತೊಳ್ಕೊಂಡು ಹೆಚ್ಕೊಂಡ್ಬಿಟ್ಟು ತೊಳೆದಿಟ್ಟಿದ್ದೀನಿ ಆಲ್ರೆಡಿ. ಇವಾಗ ಇದನ್ನು ಹೆಚ್ಚಿಬಿಟ್ಟು ಮಿಕ್ಸಿ ಜಾರಲ್ಲಿ ಹಾಕೋತೀನಿ ಫ್ರೆಂಡ್ಸ್. ಇಷ್ಟೇ ಇಂಗ್ರೀಡಿಯೆಂಟ್ಸ್ ಫ್ರೆಂಡ್ಸ್. ಅದಕ್ಕೆ ಜಾಸ್ತಿ ಕಾಯಿಗೆ ಆ ಥರ ಏನೂ ಹಾಕೋದಿಲ್ಲ. ನೋಡಿ, ಎಲ್ಲನೂ ಹಾಕ್ಕೊಂಡು ರುಬ್ಬಿಟ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆಗೆ ಈರುಳ್ಳಿ ಮತ್ತು ಕರಿಬೇವು ತೊಗೊಂಡಿದ್ದೀನಿ. ಬೇಗನೆ ಆಗೋಗುತ್ತೆ ಫ್ರೆಂಡ್ಸ್, ಇದು ಲೇಟೇನು ಆಗೋದಿಲ್ಲ. ಟೈಮ್ ಆಗಿರುತ್ತೆ ಅಲ್ವಾ, ಬೇಗ ಮಾಡ್ಕೊಬೇಕು ಅನ್ನೋವಂಥವ್ರು ಬ್ಯಾಚುಲರ್ಸ್ ಎಲ್ಲ ಮಾಡ್ಕೋಬೋದು, ಬೇಗನೆ ಆಗೋಗುತ್ತೆ. ನೋಡಿ, 3/4 kg ಚಿಕನ್ ತೊಗೊಂಡಿದ್ದೀನಿ ನಾನು. ತೊಳೆದಿಟ್ಕೊಂಡಿದ್ದೀನಿ. ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ತೊಳೆದ್ರೆ ಚಿಕನ್ನು ಸ್ವಲ್ಪ ಕೌಚು ವಾಸನೆ ಬರೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಒಂದು 3 ಸಾರಿ ತೊಳೆದಿಟ್ಕೊಂಡಿದ್ದೀನಿ. ಇವಾಗ ಅದಕ್ಕೆ ಒಗ್ಗರಣೆ ಮಾಡ್ಕೊತಿದ್ದೀನಿ ಫ್ರೆಂಡ್ಸ್ ನಾನು. ನೋಡಿ, ಅದಕ್ಕೆ ಎಷ್ಟು ಸಾಕಾಗುತ್ತೋ ಅಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಆಯಿಲು ಏನು ಜಾಸ್ತಿ ಬೇಕಾಗಲ್ಲ ಗ್ರೇವಿಗೆ. ನೋಡಿ, ಈರುಳ್ಳಿ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ, ಜೊತೆಗೆ ಸ್ವಲ್ಪ ಕರಿಬೇವು ಹಾಕ್ತಿದ್ದೀನಿ. ಇದೆರಡನ್ನೂ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು. ಇವಾಗ ಅದೆಲ್ಲ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ನಾವೇನು ತೊಳೆದಿಟ್ಕೊಂಡಿದ್ನಲ್ವ ಚಿಕನ್ನು, ಅದನ್ನು ಹಾಕ್ಕೋತಾ ಇದ್ದೀನಿ. 3/4 kg ಇದೆ ಇದು ಚಿಕನ್ನು. ಅದ್ರ ಜೊತೆ ಸ್ವಲ್ಪ ಅರಿಶಿಣ ಹಾಕ್ಕೋತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಉಪ್ಪು ಸೇರಿಸ್ಬಿಟ್ಟು ಒಂದು 2 ನಿಮಿಷ ಬೇಯೋಕೆ ಬಿಡ್ತೀನಿ ಫ್ರೆಂಡ್ಸ್. ಇದನ್ನು ಒಂದು 2ರಿಂದ 3 ನಿಮಿಷ ಅರಿಶಿಣ ಮತ್ತು ಉಪ್ಪು ಹಾಕಿರೋದನ್ನು ಮುಚ್ಚಿಬಿಟ್ಟು ಬೇಯೋಕೆ ಇಡ್ತಾಯಿದ್ದೀನಿ. ನೋಡಿ, ಸ್ವಲ್ಪ ಎಲ್ಲ ಚೆನ್ನಾಗಿ ಬೆಂದಿದೆ. ಒಂದು 3 ನಿಮಿಷ ಬಿಟ್ಟಿದ್ದೆ. ನೋಡಿ, ಈ ಥರ ಬೆಂದಿದೆ. ಇವಾಗ ಇದಕ್ಕೆ ನಾನು ಖಾರದ ಪುಡಿ ಸೇರಿಸ್ಕೊತಾ ಇದ್ದೀನಿ. ಅಚ್ಚ ಖಾರದ ಪುಡಿ, ಇದು ಸಾಂಬಾರು ಪುಡಿ ಅಲ್ಲ, ಇದು ಅಚ್ಚ ಖಾರದ ಪುಡಿ ಬರುತ್ತಲ್ವ ಅದು. ಅದ್ರ ಜೊತೆ ಸ್ವಲ್ಪ ಧನಿಯಾ ಪುಡಿ, ಕೊತ್ತಂಬರಿ ಪುಡಿ ಅಂತೀವಲ್ಲ ಅದು. ನೋಡಿ, ಅದ್ರ ಜೊತೆ ಒಂದು ಚಿಕನ್ ಮಸಾಲ ಪೌಡ್ರ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇದು ಚೆನ್ನಾಗಿರುತ್ತೆ ಇದು ಪೌಡ್ರು. ಅದಕ್ಕೋಸ್ಕರ ಅದನ್ನು ಚಿಕ್ಕ ಪ್ಯಾಕೆಟೇನೆ, ದೊಡ್ಡದಲ್ಲ. 10 ರೂಪಾಯಿಗೆಲ್ಲ ಸಿಕ್ಕುತ್ತೆ ಅದು ಪ್ಯಾಕೆಟು. ಸೊ ಆ ಪ್ಯಾಕೆಟ್ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗೆಲ್ಲ ಫ್ರೈ ಮಾಡೋದಕ್ಕೆ ಬಿಡ್ತಾಯಿದ್ದೀನಿ ಫ್ರೆಂಡ್ಸ್. ಇವಾಗ ಫ್ರೈ ಆಗಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಮುಚ್ಚಿಟ್ರೆ ಚೆನ್ನಾಗಿ ಫ್ರೈ ಆಗುತ್ತೆ. ಯಾಕೆಂದರೆ ನಾವು ಜಾಸ್ತಿ ಮಸಾಲ ಇದೆಲ್ಲ ಹಾಕ್ಬಿಟ್ರೆ ಬೇಗನೆ ಚಿಕನ್ ಬೆಂದ್ಕೊಳ್ಳೋದಿಲ್ಲ. ಅದಕ್ಕೆ ಇದರಲ್ಲಿ ಸ್ವಲ್ಪ ಚೆನ್ನಾಗಿ ಬೆಂದ ಮೇಲೆ ನಾನು ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆನ ಸೇರಿಸ್ಕೊತೀನಿ ನಾನು. ನೋಡಿ, ಒಂದು 5 ನಿಮಿಷ ಬೇಯಿತು ಅದು. ಅದಾದಮೇಲೆ ರುಬ್ಬಿಟ್ಕೊಂಡಿದ್ದೀನಲ್ವ ಅದನ್ನು ಹಾಕ್ಕೋತಾ ಇದ್ದೀನಿ. ನೋಡಿ, ಜೊತೆಗೆ ಸ್ವಲ್ಪ ಜಾರ್ಗೆ ನೀರು ಹಾಕ್ಕೊಂಡು ತೊಳೆದ್ಬಿಟ್ಟು ಅದನ್ನು ಸೇರಿಸ್ಕೊತೀನಿ ನಾನು. ಜಾಸ್ತಿ ನೀರೆಲ್ಲ ಸೇರಿಸ್ಕೊಂಡ್ರೆ ತೆಳ್ಳಗಾಗ್ಬಿಡುತ್ತೆ. ಯಾಕೆಂದರೆ ಕೊಬ್ಬರಿ ಏನೋ ಹಾಕಿರೋದಿಲ್ವಲ್ಲ, ತೆಳ್ಳಗಾಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪನೇ ಸೇರಿಸ್ಕೊತಾ ಇದ್ದೀನಿ ನೋಡಿ ನೀರನ್ನ. ಅಂದರೆ ತುಂಬ ಬೇಗ ಆಗೋಗುತ್ತೆ ಇದು. ಅರ್ಜೆಂಟ್ಗೆಲ್ಲ ಬೇಗ ಮಾಡ್ಕೊಬೋದು. ಒಂದು 20 ನಿಮಿಷದೊಳಗಡೆ ಎಲ್ಲ ಆಗೋಗ್ಬಿಡುತ್ತೆ. ಅಂದರೆ ಕುಕ್ಕರ್ ಬೇಯಿಸ್ಕೊಂಡು ಮಾಡ್ಕೊತೀನಿ ಅಂದರೆ 10-15 ನಿಮಿಷ ಸಾಕಾಗುತ್ತೆ. ಇಲ್ಲ ಹಂಗೆ ನಾನು ಮುಚ್ಚಳ ಹಾಕಿ ಬೇಯಿಸ್ಕೊತೀನಿ ಅಂದರೆ
ಬೇಗ ಆಗೋಗುತ್ತೆ ನೋಡಿ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಬಿಟ್ಟು ಅಷ್ಟೇ, ಇದಕ್ಕೆ ಏನು ಇನ್ನು ಹಾಕೋ ಥರ ಇಲ್ಲ ಫ್ರೆಂಡ್ಸ್. ಇಷ್ಟೇ ಐಟಮ್ ಹಾಕೋದು, ಇದಕ್ಕೆ ಜಾಸ್ತಿ ಏನೂ ಹಾಕೋದಿಲ್ಲ. ಆದ್ರೂ ಟೇಸ್ಟ್ ಎಲ್ಲ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇದು ನೋಡಿ, ಇವಾಗ ಹಾಕಿರೋದೆಲ್ಲ ಆಯಿತು. ಇಷ್ಟೇ, ಮುಚ್ಚಿಟ್ಟು ಒಂದು 15 ನಿಮಿಷ ಅಥವಾ 20 ನಿಮಿಷ ಬೇಯಿಸ್ಬಿಟ್ರೆ ಆಗೋಯ್ತು ಫ್ರೆಂಡ್ಸ್. ಅದು ಅಷ್ಟೇ, ಇನ್ನೇನು ಹಾಕೋ ಥರ ಇರೋದಿಲ್ಲ. ಸೊ ಒಂದು ಕಡೆ ಅದು ಆಗ್ತಾಯಿತ್ತು ಗ್ರೇವಿ, ಇನ್ನೊಂದು ಕಡೆ ಮುದ್ದೆ ಮಾಡ್ಕೋತಾ ಇದ್ದೀನಿ ನೋಡಿ. ಜೊತೆಗೆ ಒಂದು ಕಡೆ ಅನ್ನ ಕೂಡ ಮಾಡ್ಕೊಂಡಿದ್ದೆ ನಾನು. ಆಲ್ರೆಡಿ ಮುದ್ದೆ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಅನ್ನ ಕೂಡ ಮಾಡಿಟ್ಕೊಂಡಿದ್ದೆ ನಾನು ನೋಡಿ. ಅಂದರೆ ಮುದ್ದೆ ಜೊತೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಆಮೇಲೆ ಚಪಾತಿಗೂ ತುಂಬ ಚೆನ್ನಾಗಿರುತ್ತೆ, ಜೊತೆಗೆ ಅನ್ನಕ್ಕೂ ಚೆನ್ನಾಗಿರುತ್ತೆ. ಬೇಗ ಅರ್ಜೆಂಟಿಗೂ ಆಗುತ್ತೆ ಅಲ್ವಾ. ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಚಪಾತಿಗಾಗಿರ್ಬೋದು, ರೊಟ್ಟಿಗಾಗಿರ್ಬೋದು, ಅನ್ನಕ್ಕೆ, ಮುದ್ದೆಗೆ ಎಲ್ಲದಕ್ಕೂ ಚೆನ್ನಾಗಾಗಿರುತ್ತೆ. ಸ್ವಲ್ಪ ಗಟ್ಟಿಗೆ ಮಾಡ್ಕೋಬೇಕು ಅಷ್ಟೇ, ನೀರು ಥರ ಮಾಡಿಕೊಂಡ್ರೆ ಚೆನ್ನಾಗಿರೋದಿಲ್ಲ. ಸೊ ಆಯಿತು, ಇವಾಗ ಮುದ್ದೆ ಕಟ್ಕೋತಾ ಇದ್ದೀನಿ ಫ್ರೆಂಡ್ಸ್. ನಾನು ನೋಡಿ 3 ಮುದ್ದೆ ಮಾಡ್ಕೊಂಡಿದ್ದೀನಿ. ಚಿಕ್ಕದು ಸಾಕಾಗುತ್ತೆ ನಮಗೆ 3 ಜನಕ್ಕೆ. ನನ್ನ ಮಗ, ನನಗೆ, ನಮ್ಮ ಯಜಮಾನ್ರಿಗೆ ಮುದ್ದೆ ಮಾಡ್ಕೊಂಡಿದ್ದಾಯಿತು. ಇವಾಗ ಚಿಕನ್ ಹೆಂಗಾಗಿದೆ ಅಂತ ನೋಡೋಣ. ಒಂದು 15ರಿಂದ 20 ನಿಮಿಷ ಆಗಿದೆ ಬೇಯೋಕೆ ಇಟ್ಬಿಟ್ಟು. ಅದು ಬೇಯೋ ಅಷ್ಟರಲ್ಲಿ ಒಂದು ಸೌತೆಕಾಯಿನ ಕಟ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ನಾನು. ಅಂದರೆ ಮೇಲಿನ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಸೌತೆಕಾಯಿನ ಕಟ್ ಮಾಡ್ಕೊಳ್ಳೋಣ ಊಟಕ್ಕೆ ಅಂತಂದು ಹೇಳ್ಬಿಟ್ಟು. ಆಮೇಲೆ ಅದು ಯಾಕೆ ಆ ಥರ ಉಜ್ಜುತ್ತಿರೋದು ಅಂದರೆ ತುಂಬ ಕಸರೆ ಇರುತ್ತೆ ಫ್ರೆಂಡ್ಸ್. ಅದು ತೆಗಿಲಿಲ್ಲ ಅಂದರೆ ವಿಷ ಥರ ಬಂದುಬಿಡುತ್ತೆ. ಅದಕ್ಕೇ ಅದೆಲ್ಲ ಸಿಪ್ಪೆ ತೆಗೆದ್ಬಿಟ್ಟು ನೋಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ಇವಾಗ ಬೆಂದಿದೆ ಎಲ್ಲ, ಈ ಥರ ಬಂದಿದೆ ನೋಡಿ ಗ್ರೇವಿ. ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ಇದು ಟೇಸ್ಟು ಅಷ್ಟೇ, ನೋಡ್ತಾ ಇರ್ಬೋದು. ಜಾಸ್ತಿ ತೆಳ್ಳಗೇನು ಮಾಡ್ಕೊಂಡಿಲ್ಲ, ಗಟ್ಟಿಗೆ ಮಾಡ್ಕೊಂಡಿರೋದು ನೋಡಿ. ಈ ಥರ ಬಂದಿದೆ. ಎಲ್ಲದಕ್ಕೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ, ಮುದ್ದೆ, ಅನ್ನ, ರೊಟ್ಟಿ, ಚಪಾತಿ ಎಲ್ಲದಕ್ಕೂ. ಸೊ ನೋಡ್ತಾ ಇದ್ದೀರಾ ಯಾವ ಥರ ಬಂದಿದೆ ಏನು ಅಂತಂದು ಹೇಳ್ಬಿಟ್ಟು ಕಮೆಂಟ್ ಮಾಡಿ ನನಗೆ. ಸೊ ತುಂಬ ಚೆನ್ನಾಗಾಗಿತ್ತು ಫ್ರೆಂಡ್ಸ್ ಇದು. ಇವಾಗ ನಮ್ಮ ಯಜಮಾನ್ರಿಗೆ ಮತ್ತು ನನ್ನ ಮಗನಿಗೆ ಊಟಕ್ಕೆ ಕೊಡಬೇಕು ಫ್ರೆಂಡ್ಸ್, ಇಬ್ರಿಗೂ ನೋಡಿ. ಇವಾಗ ಊಟಕ್ಕೆ ಕೊಡ್ತಾಯಿದ್ದೀನಿ ಇಬ್ರಿಗೂ, ನಮ್ಮ ಯಜಮಾನ್ರಿಗೆ, ನನ್ನ ಮಗನಿಗೆ. ಸೊ ಈ ಥರ ಬಂದಿದೆ. ಥ್ಯಾಂಕ್ ಯು ಫ್ರೆಂಡ್ಸ್. ಬೇಗನೆ ಆಯಿತು ಫ್ರೆಂಡ್ಸ್. ಇದು ನನಗೇನು ಲೇಟು ಅಂತ ಅನ್ನಿಸ್ಲಿಲ್ಲ, ಬೇಗನೆ ಆಗೋಯಿತು. ಸೊ ಥ್ಯಾಂಕ್ ಯು. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರೋ ಒಂದು ಲೈಕ್ ಮಾಡಿ, ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.